ಯಾರಿಗಾದ್ರೂ ಬಹಳ ಭಕ್ತಿ ಇತ್ತು, ಶ್ರದ್ಧೆ ಇತ್ತು ಅಂತ ಹೇಳಿದ್ರೆ ಕನಸಿನಲ್ಲಿ ಬಂದು ಏನೋ ಒಂದು ಸೂಚನೆಯನ್ನ ಕೊಡ್ತಾರೆ. ಅಯ್ಯಪ್ಪ ಸ್ವಾಮಿಗಳಿರ್ಬೋದು, ಪರಿವಾರ ದೇವರುಗಳಿರ್ಬೋದು. ಆದರೆ ಎಲ್ಲರಿಗೂ ಸಹಿತ ಒಂದು ಧರ್ಮದ ತಿಳುವಳಿಕೆ ಬರಬೇಕು, ಎಲ್ಲರಿಗೂ ಸಹಿತ ಒಂದು ಬದುಕಿನ ಸಾರ್ಥಕತೆ ಏನು ಅನ್ನುವಂಥದ್ದು ಅರ್ಥ ಆಗಬೇಕು ಅಂಥೇಳಿ ನಮ್ಮ ಅಯ್ಯಪ್ಪ ಸ್ವಾಮಿಯ ಸೇವಾ ಸಮಿತಿಯವರು 7 ವರ್ಷಗಳಿಂದಲೂ ಸಹಿತ ಪ್ರತಿ ವರ್ಷವೂ ಒಬ್ಬೊಬ್ಬ ಗುರುವನ್ನು ಕರೆಸಿ ಆ ದೇವ ಭಾಷೆಯನ್ನು ನುಡಿಸುವ ಮೂಲಕ, ಆ ದೇವರ ಅರ್ಥವನ್ನು ಹೇಳೋದ್ರ ಮೂಲಕ, ಆ ದೇವರ ಮಹಿಮೆಯನ್ನು ಹೇಳೋದ್ರ ಮೂಲಕ ಆಶೀರ್ವಚನವನ್ನು ಕೊಡಿಸ್ತಾ ಇದ್ದಾರೆ. ಇದು ಬಹಳ 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 ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಗುರುವನ್ನ ಗುರು ಬ್ರಹ್ಮ ಅಂತ ಕರೀತಾರೆ, ಗುರು ವಿಷ್ಣು ಅಂತ ಕರೀತಾರೆ, ಗುರುದೇವೋ ಮಹೇಶ್ವರ ಅಂತ ಕರೀತಾರೆ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಕರೀತಾರೆ, ವೇದಗಳಲ್ಲಿ ಕರೀತಾರೆ. ಅಂದ್ರೆ ಗುರು ಆಗಿರ್ತಕ್ಕಂಥವನು ಅದನ್ನ ಮತ್ತ ಆ ಜಾತಿ ಈ ಜಾತಿಯಿಂದ ನೋಡಬಾರ್ದು. ಇದು ನಿಮ್ಮ ತಲೆಯಾಗಿರ್ಲಿ. ನಮ್ಮ ಜನಕ್ಕೆ ತಲೆಯಾಗಿ ಬಂದ್ಬಿಡೋದು, ಒಳಗಡೆ ಇನ್ಬಿಲ್ಟ್ ಆಗಿಬಿಟ್ಟಿದೆ. ಅದು ಹೆಂಗ ಮೊಬೈಲ್ನಾಗೆ ಸಾಫ್ಟ್ವೇರ್ ಬಂದ್ಬಿಡ್ತಾವಲ್ಲ ಕಂಪ್ನಿ ಕಡೆಯಿಂದ, ಹಂಗೆ ನಮ್ಮ ಜನಕ್ಕೆ ಬಂದು ಇವ್ರು ಈ ಗುರುಗಳು ಈ ಧರ್ಮ ವೇದಿಕೆಯಲ್ಲಿ ಕೂತ್ಕೊಂಡು ಧರ್ಮೋಪದೇಶವನ್ನು ಯಾರು ಮಾಡ್ತಾರಲ್ಲ ಅವರೇ ನಮಗೆ ನಿಜವಾದ ಗುರುಗಳು, ಅವರೇ ಸನಾತನ ಧರ್ಮದ ದ್ರಷ್ಟಾರರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಹಾಗೆ ಆ ಅಯ್ಯಪ್ಪ ಸ್ವಾಮಿಯ ಸಂದೇಶವನ್ನ, ಆ ಅಯ್ಯಪ್ಪ ಸ್ವಾಮಿಗಳು ಏನು ಹೇಳಬೇಕಲ್ಲ ಆ ಕೆಲಸವನ್ನ ಇಲ್ಲಿ ಧರ್ಮ ವೇದಿಕೆಯ ಮೂಲಕ ಗುರುಗಳ ಮೂಲಕ ಮಾಡಿಸ್ತಾ ಇದ್ದಾರೆ. ಇದು ನೇರವಾಗಿ ಅಯ್ಯಪ್ಪ ಸ್ವಾಮಿಗಳೇ ಹೇಳಿರುವಂತ ಉಪದೇಶ. ಇದು ಇಲ್ಲಿ ಜಡೆಯ ಸ್ವಾಮಿಗಳು ಹೇಳ್ತಾರೆ ಅಂತ ನಿಮ್ಗೆ ತಪ್ಪು ಕಲ್ಪನೆ ಬೇಡ, ಅಥವಾ ಇನ್ಯಾವುದೋ ಸ್ವಾಮಿ ಹೇಳ್ತಾರೆ ಅಂತ ತಪ್ಪು ಕಲ್ಪನೆ ಬೇಡ. ಆ ಸ್ವಾಮಿ ಇದ್ದಿದ್ದಕ್ಕೆ ಸಮಿತಿ ಬಂದಿದ್ದು, ಸಮಿತಿ ಕರೆದಿದ್ದಕ್ಕೆ ನಾವು ಬಂದಿದ್ದು. ನಾವೇ ಇಲ್ಲ ಅಂದ್ರೆ ಏನೂ ಆಗಂಗಿಲ್ಲ. ನಾವಲ್ಲ, ಆ ಸ್ವಾಮಿ ಇಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಸ್ವಾಮಿ ಇದ್ದಕ್ಕೆ ನೀವು ಬಂದಿರಿ, ಸ್ವಾಮಿ ಇದ್ದಕ್ಕೆ ನಾವು ಬಂದವಿ, ಸ್ವಾಮಿ ಇದ್ದಕ್ಕೆ ಸೇವಾ ಸಮಿತಿಯವರು ಬಂದಿದ್ದಾರೆ. ಹಾಗಾಗಿ ಇದೊಂದು ಬಹಳ ಸ್ತುತ್ಯವಾಗಿರ್ತಕ್ಕಂಥ ಕೆಲಸ. ಈಗ ನೀವೆಲ್ಲ ರೈತ ಮೂಲದವರು ಇದ್ದೀರಿ, ಕೃಷಿ ಕುಟುಂಬದವರು ಇದ್ದೀರಿ. ನೀವು ಭತ್ತವನ್ನು ಅಥವಾ ಅಡಿಕೆಯನ್ನು ಅಥವಾ ಜೋಳವನ್ನು ಬಿತ್ತೀರಿ ನೀವೆಲ್ಲ, ಹೌದಲ್ಲ? ಬಿತ್ತುವುದಕ್ಕಾಗಿ ಒಂದು ಎಕರೆಗೆ ಎಷ್ಟು ಭತ್ತವನ್ನು ಬೆಳಿತೀರಿ ನೀವು? ಒಂದು 20 ಚೀಲ ಅಥವಾ 30 ಚೀಲ ಭತ್ತವನ್ನು ಬೆಳಿತೀರಿ. ಎಷ್ಟು ಬಿತ್ತುತ್ತೀರಿ ನೀವು? ಬಿತ್ತೋದೆಷ್ಟು? ಒಂದು 10 kg, 25 kg ಈ ರೀತಿ ಭತ್ತವನ್ನು ಬಿತ್ತೀರಿ. 25 kg ಭತ್ತವನ್ನು ಬಿತ್ತಿ ಅದಕ್ಕೆ ನಟಿ ಮಾಡಿದ್ರೆ ಬೇರೆ ಇರುತ್ತೆ, ಬಿತ್ತಿದ್ರೆ ಬೇರೆ ಇರುತ್ತೆ. ಶ್ರೀ ಪದ್ಧತಿ ಮೂಲಕ ಮಾಡಿದ್ರೆ ಬೇರೆ ಬೇರೆ ಒಂದು 5-6 kg ಮುಗಿದು ಬಿಡುತ್ತೆ ಶ್ರೀ ಪದ್ಧತಿ ಮೂಲಕ ನಾಟಿ ಮಾಡೋದು. ಹಾಗೆ ಎಷ್ಟು ಭತ್ತವನ್ನು ಬಿತ್ತಿಲ್ಲ ಅಷ್ಟೇ ಭತ್ತ ಭೂಮಿ ಕೊಡೋದಿಲ್ಲ. ನೀವು ಬೈಕ್ನಲ್ಲಿ ತಗೊಂಡು ಹೋಗ್ತೀರಿ ಒಂದು ಚೀಲದಲ್ಲಿ ಒಂದು 25 kg, ಅದು ತರಬೇಕಾದ್ರೆ ಟ್ರ್ಯಾಕ್ಟರ್ ತರ್ತೀರಿ ನೀವು. ಹಾಗೆ 27,000 ಜನಕ್ಕೆ ಸಿಗದೆ ಇರ್ತಕ್ಕಂಥ ಪುಣ್ಯ ಈ 100 ಜನಕ್ಕೆ ಸಿಗ್ತಿದೆ ಅಂತ ಹೇಳಿದ್ರೆ ಇದು ಅಯ್ಯಪ್ಪ ಸ್ವಾಮಿಯ ಸಂದೇಶ ಅನ್ನುವಂಥ ಮಾತು. ನೀವೆಲ್ಲರೂ ಪುಣ್ಯಾತ್ಮರು ಅನ್ನುವಂಥ ಮಾತನ್ನ ಮೊಟ್ಟ ಮೊದಲನೇ ಬಾರಿಗೆ ನಿಮ್ಮೆಲ್ಲರಿಗೂ ತಿಳಿಸ್ತಾ, ನಮ್ಮ ಭಾರತ ಬಹಳ ಅದ್ಭುತವಾದ ದೇಶ, ಬಹಳ ಶ್ರೇಷ್ಠವಾದ ದೇಶ. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಹಿಂದಿನ ಸಂಸ್ಕೃತಿ, ನಮ್ಮ ವಂಶದ ಪರಂಪರೆ, ನಮ್ಮ ಇತಿಹಾಸ ಗೊತ್ತಿರಬೇಕು. ಹಾಗೆ ನಮ್ಮ ಭಾರತ ರಾಷ್ಟ್ರದ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ಭಾರತಕ್ಕೆ 10,000 ವರ್ಷಗಳ ಇತಿಹಾಸ ಇದೆ. ಒಂದಲ್ಲ ಎರಡಲ್ಲ, 10,000 ವರ್ಷಗಳ ಅಧಿಕೃತ ಇತಿಹಾಸನ ಹೇಳ್ತಾ ಇರ್ತಕ್ಕಂಥದ್ದು. 10,000 ವರ್ಷಗಳ ಇತಿಹಾಸ. ಈ ದೇಶದಲ್ಲಿ 900 ಜಾತಿಯ ಜನಗಳು ವಾಸವಾಗಿದ್ದಾರೆ. ಈ ದೇಶದಲ್ಲಿ 600 ಭಾಷೆಗಳನ್ನು ಅಧಿಕೃತವಾಗಿ ಮಾತಾಡ್ತಾ ಇದ್ದಾರೆ. 600 ಭಾಷೆಗಳನ್ನು ಅಧಿಕೃತವಾಗಿ ಮಾತಾಡ್ತಾ ಇದ್ದಾರೆ. ಭಾರತದಲ್ಲಿ 120 ಆಗ್ರೋ ಕ್ಲೈಮೆಟಿಕಲ್ ಝೋನ್ ಅಂತ ಬರ್ತಾರೆ, ಕೃಷಿ ವಾತಾವರಣೀಯ ಪ್ರದೇಶ ಅಂತೇಳಿ. ಅಂದ್ರೆ ಈ ದೇಶದಲ್ಲಿ 120 ಥರದ ಬೆಳೆಗಳನ್ನ ನೀವು ಯಾವ ಥರನೂ ಬೆಳಿಬೋದು. ಇಡೀ ಜಗತ್ತಿನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನ ನಮ್ಮ ಭಾರತ ಭೂಮಿಯಲ್ಲಿ ಹಾಕಿದ್ರೆ ಬೆಳೆಯುತ್ತೆ. ಹಾಗೆ 120 ಆಗ್ರೋ ಕ್ಲೈಮೆಟಿಕಲ್ ಝೋನ್ ಅನ್ನುವಂಥವು ಭಾರತದಲ್ಲಿದ್ದಾವೆ. ಇದಷ್ಟೇ ಅಲ್ಲ, ಈ ದೇಶದಲ್ಲಿ ಅಧಿಕೃತವಾಗಿ 6 ಧರ್ಮಗಳು ವಾಸವಾಗಿದ್ದಾವೆ. 6 ಧರ್ಮಗಳನ್ನ ಪರಿಪಾಲನೆ ಮಾಡ್ತಕ್ಕಂಥ ಜನಗಳಿದ್ದಾವೆ. ಇಂಥ ಭವ್ಯ ಸಂಸ್ಕೃತಿಯ ವಾರಸುದಾರರು ನಾವು. ಈ ಸಂಸ್ಕೃತಿಯಲ್ಲಿ ಏನಿಲ್ಲ. ಈ ದೇಶದಲ್ಲಿ ಈಗಿನ ದೇಶವನ್ನ ಕಲ್ಪನೆ ಮಾಡ್ಕೋಬೇಡಿ ನೀವು. ನಮ್ಮ ವೇದಗಳ ಕಾಲಕ್ಕೆ ಹೋಗಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪರಂಪರೆ ನಮ್ಮದು. ವೇದಗಳನ್ನ ಬರೆದ್ರು ನಮ್ಮ
ದೊಡ್ಡ ದೊಡ್ಡ ಋಷಿ ಮುನಿಗಳು. ಆ ವೇದವನ್ನು ಯಾರು ಬರೆದವರು ಅನ್ನುವಂಥದ್ದು ಇವತ್ತಿಗೂ ಸಹಿತ ಗೊತ್ತಿಲ್ಲ. ವೇದಗಳ ಬರೆದವ್ರು ಯಾರು ಅಂತ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಕೃಷಿಯನ್ನ ಮಾಡ್ತೇವೆ ನಾವು. ಕೃಷಿಯ ಬಗ್ಗೆ ಅತ್ಯಂತ ಶ್ರೇಷ್ಠವಾದ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥವ್ರು ಪರಾಶರ ಮುನಿಗಳು. ಕೃಷಿಯ ಬಗ್ಗೆ ಶ್ರೇಷ್ಠವಾದ ಒಂದು ಪುಸ್ತಕವನ್ನ ಬರೀತಾರೆ. ನಿಮ್ಗೆ ಗೊತ್ತಿರ್ಬೋದು, ಮಳೆ ಬರಲಿಲ್ಲ ಅಂತಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಕತ್ತೆಗಳ ಮದುವೆಯನ್ನ ಮಾಡ್ತಾರೆ, ಕತ್ತೆಗಳ ಮೆರವಣಿಗೆಯನ್ನ ಮಾಡ್ತಾರೆ. ಅದು ಬಿಟ್ಟರೆ ಕಪ್ಪೆಯ ಮದುವೆಯನ್ನ ಮಾಡಿಸ್ತಾರಲ್ಲ ಇಲ್ಲಿ, ಕಪ್ಪೆ ಮದುವೆ ಅಥವಾ ಕತ್ತೆಯ ಮೆರವಣಿಗೆಯನ್ನ ಮಾಡಿಸ್ತಾರೆ ಮಳೆ ಬರಲಿಲ್ಲ ಅಂತಂದ್ರೆ. ಇದೆಲ್ಲ ಹೇಗೆ? ಇದನ್ನ ಲಗದ ಅನ್ನುವಂಥ ಮಹರ್ಷಿ ಬರೀತಾನೆ ಪುಸ್ತಕದಲ್ಲಿ. ಲಗದ ಅನ್ನುವಂಥ ಮಹರ್ಷಿ ಈ ಕೆಲಸವನ್ನ ಮಾಡಿದ್ರೆ ಮಳೆ ಬರುತ್ತೆ ಅನ್ನುವಂಥದ್ದನ್ನ ಪುಸ್ತಕದಲ್ಲಿ ಬರೀತಾರೆ. ನೋಡಿ, ನಮ್ಮಲ್ಲಿ ಯೋಗ ಶಾಸ್ತ್ರವನ್ನ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ದೇಶ ನಮ್ಮದು. ನಿಮಗೆ ಗೊತ್ತಿರಲಿ, ವಿಮಾನವನ್ನ ಕಂಡಿರ್ತಕ್ಕಂಥ ದೇಶ ನಮ್ಮದು. ಭಾರದ್ವಾಜ ಅನ್ನುವಂಥವ್ರು, ಭಾರದ್ವಾಜ ಮಹರ್ಷಿಗಳು ವಿಮಾನವನ್ನ ಕಂಡುಹಿಡಿತಾರೆ. ಅದನ್ನ ಮುಂಬೈನಲ್ಲಿ ಶ್ರೀಪಾದ ತಳಪದೆ ಅನ್ನುವಂಥವ್ರು ಅದರ ವಿಜ್ಞಾನವನ್ನ ತಿಳ್ಕೊಂಡು ಅದನ್ನ ಮುಂಬೈನಲ್ಲಿ ಹಾರಿಸುವ ಪ್ರಯತ್ನವನ್ನ ಮಾಡ್ತಾರೆ, ಹಾರಿಸ್ತಾರೆ. ಅವಾಗ ಬ್ರಿಟಿಷ್ ಗೌರ್ಮೆಂಟ್ ಇತ್ತು, ಅವರನ್ನು ಅರೆಸ್ಟ್ ಮಾಡಿ ಅವ್ರ ಮೇಲೆ ಲಂಡನ್ನಾಗಿಟ್ಟು ಆ ಜ್ಞಾನವನ್ನ ತಾವು ತಗೊಂಡು ರೈಟ್ ಬ್ರದರ್ಸ್ ಅಂತ ನಮಗೆ ಬೋಧನೆ ಮಾಡಿದ್ರು. ನಮ್ಮ ಸಂಸ್ಕೃತಿ ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ನಾವೆಲ್ಲ ಇವತ್ತು ನ್ಯೂಟನ್ ಅಂತ ಹೇಳ್ತೇವೆ ನಾವು. ನ್ಯೂಟನ್ನು ಗ್ರಾವಿಟೇಷನ್ ಲಾ ಅನ್ನು ಕಂಡು ಹಿಡಿದವ್ರು ಯಾರಪ್ಪ? ನ್ಯೂಟನ್ ಅಂತ ಹೇಳ್ತೇವೆ. ಅವ್ರು ಹೆಂಗ್ ಕಂಡು ಹಿಡಿದ್ರು? ಮೇಲೆ ಮಾವಿನ ಗಿಡದಿಂದ ಹಣ್ಣು ಬೀಳೋದನ್ನ ಭೂಮಿಗೆ ಆಕರ್ಷಣೆ ಇದೆ, ಹಾಗಾಗಿ ಇದು ಭೂಮಿಗೆ ಆಕರ್ಷಣೆಯಿಂದ ಆ ಮೇಲಿರ್ತಕ್ಕಂಥ ಹಣ್ಣು ಕೆಳಗಡೆ ಬೀಳುತ್ತೆ ಅಂತೇಳಿ. ಆದ್ರೆ ಇದನ್ನು ಕಂಡು ಹಿಡಿತಕ್ಕಂಥವ್ರು ನಮ್ಮಲ್ಲಿ ಕಣಾದ ಅನ್ನುವಂಥ ಮಹರ್ಷಿ. ಕಣಾದ ಅನ್ನುವಂಥವ್ರು ಈ ಜಗತ್ತೆಲ್ಲವೂ ಸಹಿತ ಅಣುವಿನಿಂದ ಆಗಿದೆ, ಕಣಗಳಿಂದ ಆಗಿದೆ. ಆ ಕಣಗಳ ಸಂಘಾತವೇ ವಸ್ತು, ಅದು ಭೂಮಿಯ ಆಕರ್ಷಣೆಯಿಂದ ಅದು ಕೆಳಗಡೆ ಬೀಳುತ್ತೆ ಅನ್ನುವಂಥದ್ದನ್ನು ಕಂಡುಹಿಡಿದ್ರು. ಹೀಗೆ ನಮ್ಮ ಸಂಸ್ಕೃತಿಯಲ್ಲಿ ಏನೆಲ್ಲ ಇದೆ ನೋಡ್ರಿ. ನೀವು ನೃತ್ಯವನ್ನ ಮಾಡ್ತಾರೆ, ನಾವೆಲ್ಲ ಈಗೆಲ್ಲ ಡ್ಯಾನ್ಸ್ ಅಂತ ಏನು ಕರಿತೇವಲ್ಲ, ಅದರಲ್ಲೂ ಸಹಿತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾಟ್ಯಶಾಸ್ತ್ರವನ್ನ ಬರೆದಿರ್ತಕ್ಕಂಥವ್ರು ಭರತ ಮುನಿಗಳು. ಯಾವ ಜಗತ್ತಿನ ಯಾವ ಕ್ರಿಶ್ಚಿಯಾನಿಟಿಲಿಲ್ಲ, ಇಸ್ಲಾಂನಲ್ಲಿಲ್ಲ, ಜೊರಾಸ್ಟ್ರಿಯನ್ಲಿಲ್ಲ, ಯಾವ ಧರ್ಮದಲ್ಲಿಯೂ ಸಹಿತ, ಯಾವ ಸಂಸ್ಕೃತಿಯಲ್ಲೂ ಸಹಿತ ಇದಿಲ್ಲ. ಆದರೆ ನಮ್ಮ ಭಾರತದಲ್ಲಿ ಭರತ ಮುನಿ ಅನ್ನುವಂಥವ್ರು ನಾಟ್ಯಶಾಸ್ತ್ರವನ್ನ ಬರೀತಾರೆ. ಸಂಗೀತವನ್ನ ಆ ಶಾಸ್ತ್ರವನ್ನ ಬರೆದವ್ರು ಯಾರು? ನಾರದ ಮಹರ್ಷಿಗಳು. ನಾರದ ಮಹರ್ಷಿಗಳು ನಮಗೆ ಬರೀ ಜಗಳ ಹಚ್ಚೋರು, ಅವ್ರು ಅಲ್ಲಿಂದ ಇಲ್ಲಿಗೆ ಕೊಂಡಿ ಇಡೋರು, ಬತ್ತಿ ಇಡೋರು ಅಂತ ನಮಗೆ ಟಿವಿಯಾಗೆಲ್ಲ ತೋರಿಸಿಬಿಟ್ಟಾರ. ಮಹಾಭಾರತ ರಾಮಾಯಣ ಧಾರಾವಾಹಿಗಳಲ್ಲಿ, ದೇವರ ಧಾರಾವಾಹಿಗಳಲ್ಲಿ ನಮಗಷ್ಟೇ ಗೊತ್ತಿದೆ. ಆದರೆ ನಾರದ ಮಹರ್ಷಿಗಳು ಅದ್ಭುತವಾದ ಸಂಗೀತ ತಜ್ಞರಾಗಿದ್ರು, ಶಾಸ್ತ್ರವನ್ನ ಬರೀತಾರೆ. ಹೀಗೆ ಎಲ್ಲ ಶಾಸ್ತ್ರೀಯವಾಗಿರ್ತಕ್ಕಂಥ ವಿಚಾರವನ್ನ ನಮ್ಮ ಭಾರತದ ಋಷಿ ಮುನಿಗಳು ಬರ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಅರಿತುಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು. ನಾವೆಲ್ಲ ಹೆಂಗಾಗಬೇಕು ಅಂದ್ರೆ, ಈ ಮಲಮಕ್ಷಿಕಾ ನ್ಯಾಯ ಮತ್ತು ಮಧುಮಕ್ಷಿಕಾ ನ್ಯಾಯ ಅನ್ನುವಂಥದ್ದು ಒಂದು ನ್ಯಾಯ ಬರುತ್ತೆ. ಈ ಕೆಲವೊಬ್ರು ಸ್ವಲ್ಪ ಪ್ರಗತಿಪರ ವಿಚಾರವಾದಿಗಳು ಅಂತ ಅನ್ಕೊಂಡಿರ್ತಾರೆ, ಅವ್ರೇನು ಹಂಗಿರಂಗಿಲ್ಲ, ಅನ್ಕೊಂಡಿರ್ತಾರೆ. ಕೈಯಾಗ ಬಗಲ್ ಚೀಲ ಹಾಕ್ಕೊಂಡು, ಕೈಯ ಕಣ್ಣಾಗ ಒಂದು ಚಸ್ಮ ಹಾಕ್ಕೊಂಡು ಅವ್ರ ಲುಕ್ಕೆ ಬೇರೆ ತರ, ಕಮ್ಯುನಿಸ್ಟ್ ಅಂತ ಅನ್ಕೊಂಡ್ರಿ ನೀವು ಅವ್ರನ್ನ. ಅವ್ರು ಬೇರೆ ಥರನೇ ಮಾತಾಡ್ತಿರ್ತಾರೆ. ಅವ್ರು ಹೆಂಗಪ್ಪ ಅಂದ್ರೆ, ಈ ಮಧುಮಕ್ಷಿಕಾ ನ್ಯಾಯ, ಮಲಮಕ್ಷಿಕಾ ನ್ಯಾಯ ಅಂತ ಎರಡು ನ್ಯಾಯಗಳು. ಈ ಎರಡು ನೊಣಗಳು ಬರ್ತವೆ. ಒಂದು ಜೇನು ನೊಣ, ಒಂದು ಹೊಲಸು ತಿನ್ನುವಂಥ ನೊಣ. ಈ ಸುತ್ತೆಲ್ಲ ಹೂಗಳಿರ್ಲಿ, ಜೇನು ನೊಣೆಯಲ್ಲಿ ಹೋಗುತ್ತೆ, ಸೀದಾ ನೇರವಾಗಿ ಹೂವಿಗೆ ಹೋಗುತ್ತೆ. ಅಲ್ಲಿ ಹೂವಿನಲ್ಲಿರ್ತಕ್ಕಂಥ ಮಕರಂದವನ್ನು ಸ್ವೀಕಾರ ಮಾಡುತ್ತೆ. ಆದರೆ ಈ ಮಲಮಕ್ಷಿಕಾ ನ್ಯಾಯ ಅನ್ನುವಂಥದ್ದು ಬರುತ್ತೆ. ಈ ಮಲವನ್ನ ತಿನ್ನುವಂಥ ನೊಣ ಸುತ್ತೆಲ್ಲ ಸುಗಂಧವಾಗಿರ್ತಕ್ಕಂಥ ಪರಿಮಳವಾಗಿರ್ತಕ್ಕಂಥ ಹೂಗಳೇ ಇರಲಿ, ಅದನ್ನು ತಿನ್ನಕ್ಕೆ ಹೋಗಲ್ಲ. ಅದು ಹುಡುಕಾಡ್ಕೊಂಡು ಹೊಲಸನ್ನೇ ತಿನ್ನೋದಕ್ಕೆ ಹೋಗುತ್ತೆ. ಹಾಗೆ ಇವತ್ತು ನಮ್ಮ ದೇಶದಲ್ಲಿ ಪ್ರಗತಿಪರ ವಿಚಾರವಾದದ ಮೂಲಕ ಹೊಲಸನ್ನೇ ಹುಡುಕುವಂಥ ಜನಗಳು ಬಹಳ ಆಗಿಬಿಟ್ಟಿದ್ದಾರೆ. ನಮ್ಮಲ್ಲಿ ಎಷ್ಟು ಅದ್ಭುತವಾದ ಜ್ಞಾನ ಇದೆ. 1,00,000 ಶ್ಲೋಕದ ಒಂದು ಮಹಾಭಾರತ ಅನ್ನುವಂಥ ಒಂದು ಗ್ರಂಥ ಇದೆ. ಸುಮ್ಮನೆ ಏನು ಎಡಪಂಥೀಯರು ಅಂತ ಏನು ಬರ್ತಾರಲ್ಲ, ಇವರು ಒಂದು ವಿರೋಧನೆ ಮಾಡಲಿ, ವಿರೋಧವನ್ನ ಮಾಡೋದಕ್ಕೆ ಒಂದು ಶ್ಲೋಕವನ್ನು ಬರೀಲಿ. ಇವರು 1,00,000 ಶ್ಲೋಕವನ್ನ
ವ್ಯಾಸ ಮಹರ್ಷಿಗಳು ಬರೀತಾರೆ, ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಹೇಳ್ತಾರೆ. ವ್ಯಾಸ ಮಹರ್ಷಿ ಉಚ್ಚಾರ ಮಾಡದೇ ಇರ್ತಕ್ಕಂಥ, ಮುಟ್ಟದೇ ಇರ್ತಕ್ಕಂಥ, ಬಳಸದೇ ಇರ್ತಕ್ಕಂಥ ಯಾವುದೇ ಜ್ಞಾನ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ ಪಂಡಿತರು. ಹೇಳ್ತಾರೆ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಗ್ರಂಥವನ್ನ ಬರೆದು ಕೊಟ್ಟಿದ್ದಾರೆ. ಅದಲ್ಲದೆ ಮಹಾಭಾರತ, ರಾಮಾಯಣ ಇದೆ, 25,000 ಶ್ಲೋಕ. ಏನು ರಾಮಾಯಣನೇ ಆಗಿಲ್ಲ, ರಾಮಸೇತುವೆ ಇಲ್ಲ, ರಾಮನೇ ಹುಟ್ಟಿಲ್ಲ ಅನ್ನುವಂಥ ಮನಸ್ಥಿತಿಯ ಜನಗಳು ಹೆಚ್ಚಾಗಿದ್ರು. ಈಗ ಸ್ವಲ್ಪ ಕಡಿಮೆ ಆಗಿದ್ದಾರೆ ಅವರು. ಈಗ ನೀವೆಲ್ಲ ಜಾಗೃತರಾಗಿದ್ದೀರಿ, ಅವರೆಲ್ಲ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಈ ಜಾಗೃತಿ ಹೀಗೆ ಉಳಿಬೇಕು. ಏನಪ್ಪ ಅದರಲ್ಲಿ ಏನಿದೆ? ರಾಮಾಯಣದಲ್ಲಿರ್ಬೋದು, ಮಹಾಭಾರತದಲ್ಲಿರ್ಬೋದು, ಏನಿದೆ? ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಸಾಮಾಜಿಕ ಪರಿಸ್ಥಿತಿ ಯಾವ ಥರ ಇತ್ತು, ಸಾಂಸ್ಕೃತಿಕ ಪರಿಸ್ಥಿತಿ ಯಾವ ಥರ ಇತ್ತು, ಸಾಮಾಜಿಕ ನ್ಯಾಯ ಯಾವ ಥರ ಇತ್ತು, ಶೈಕ್ಷಣಿಕ ಪದ್ಧತಿ ಯಾವ ಥರ ಇತ್ತು, ಎಲ್ಲವನ್ನ ಆ ಗ್ರಂಥದಲ್ಲಿ ಬರೀತಾರೆ. ಶ್ರೀರಾಮಚಂದ್ರ ಎಲ್ಲಿ ಹೋಗಿದ್ರು, ಏನೇನು ಮಾಡಿದ್ರು, ಕಾಡಿನಲ್ಲಿ ಯಾಕಿದ್ರು, ಕಾಡಿನಲ್ಲಿ ಆದಿವಾಸಿ ಜನಾಂಗ ಯಾವ ಥರ ಇರ್ತಿದ್ರು, ಹೀಗೆ ಎಲ್ಲವನ್ನ ಸಂಸ್ಕೃತ ಶ್ಲೋಕಗಳಲ್ಲಿ ಅದೆಲ್ಲ ಬರೆದಿದ್ದಾರೆ. ಜಗತ್ತಿನ 140 ಭಾಷೆಗಳಲ್ಲಿ ತರ್ಜುಮೆ ಆಗಿರ್ತಕ್ಕಂಥ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಗ್ರಂಥ ಪಂಚತಂತ್ರ. ವಿಷ್ಣು ಶರ್ಮನ ಪಂಚತಂತ್ರ ಅನ್ನುವಂಥ ಒಂದು ಗ್ರಂಥ ಇದೆ. ನೀವು ಓದಿರ್ಬೋದು. ಈ ಆಮೆ ಮಲ ಕಥೆ ಇಂಥವೆಲ್ಲ ಕೇಳಿದಿರಲ್ಲ, ಇವೆಲ್ಲ ಪಂಚತಂತ್ರದ ಕಥೆಗಳು. ಅದರಲ್ಲಿ ಯಾವ ವ್ಯಕ್ತಿ, ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಸಣ್ಣ ದಡ್ಡ, ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ ಒಬ್ಬ ಹುಡುಗ ಜಗತ್ತನ್ನ ಆಳುವುದಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನ ಕಥೆಯ ಮೂಲಕ ಹೇಳುವಂತ ವ್ಯವಸ್ಥೆ ಆ ಪಂಚತಂತ್ರದಲ್ಲಿದೆ. ಕಥೆಗಳ ಮೂಲಕ ಈಗ ಗೊತ್ತಿದ್ದವರಿಗೆ ಎಲ್ಲ ಹೇಳ್ಬೋದು. ಏನು ಗೊತ್ತಿರತಕ್ಕಂಥ ಮಾನಸಿಕ ವಿಕಲಾಂಗ ಮಕ್ಕಳಿಗೆ ಯಾವತ್ತ ಹೇಳಬೇಕು? ಆಮೆಗಳ ಮೂಲಕ, ನರಿಗಳ ಮೂಲಕ, ಮಂಗದ ಮೂಲಕ, ಕಥೆಗಳ ರೂಪದಲ್ಲಿ ಬೌದ್ಧಿಕ ವಿಕಾಸವನ್ನು ಮಾಡುವಂತ ಶ್ರೇಷ್ಠ ಗ್ರಂಥ. ಜಗತ್ತಿನ 140 ಭಾಷೆಗಳಲ್ಲಿ ತರ್ಜುಮೆಗೊಂಡಿರ್ತಕ್ಕಂಥ ಏಕೈಕ ಗ್ರಂಥ ಪಂಚತಂತ್ರ ಅನ್ನುವಂಥದ್ದು. ನಿಮಗೆಲ್ಲ ಗೊತ್ತಿರ್ಬೋದು. ಈಗೆಲ್ಲ ನಾವು ಮಂಡಲ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ವಿಧಾನಸಭಾ, ಲೋಕಸಭಾ ಅಂತ ಕರಿತೇವೆ. ಜೈಮಿನಿ ಮಹರ್ಷಿ ಅಂತ ಇದ್ರು. ಸಾವಿರಾರು ವರ್ಷಗಳಿಂದ ಜೈಮಿನಿ ಮಹರ್ಷಿಗಳು ಆಗಿನ ಕಾಲದಲ್ಲಿ ಎಲ್ಲವನ್ನ ಇದು ಹೀಗೆ ಇರಬೇಕು, ರಾಜ್ಯ ವಿಧಾಯಕ ಸಂಸ್ಥೆ, ರಾಷ್ಟ್ರ ವಿಧಾಯಕ ಸಂಸ್ಥೆ, ಗ್ರಾಮ ವಿಧಾಯಕ ಸಂಸ್ಥೆ, ನಗರೀಕರಣ ಯಾವ ಥರ ಇರಬೇಕು, ಅಂಡರ್ ಗ್ರೌಂಡ್ ಯಾವ ಥರ ಇರಬೇಕು, UGD ಯಾವ ಥರ ಇರಬೇಕು, ಎಲ್ಲವನ್ನ ಸಹಿತ ಆ ಗ್ರಂಥದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಓದುವ ಮನಸ್ಸು ನಮಗಿಲ್ಲ ಅಂತ ಹೇಳಿದ್ರೆ ಬಹುಶಃ ತಪ್ಪು ಯಾರದು? ನಮ್ಮ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಿಮ್ಮ ಪರಂಪರೆ, ನೀವು ಬಹಳಷ್ಟು ಶ್ರಮ ವಹಿಸಿ ಹಣವನ್ನು ಸಂಪಾದನೆ ಮಾಡ್ತೀರಿ. ಎಲ್ಲ ಮಕ್ಕಳು ಸಹಿತ ಚೆನ್ನಾಗಿರ್ಬೇಕು ಅನ್ನುವಂಥದ್ದು ತಂದೆ ತಾಯಿಗಳ ಆಸೆ ಆಗಿರುತ್ತೆ. ಆದರೆ ನೀವು ಶ್ರಮಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನ ನಿಮ್ಮ ಮಕ್ಕಳು ದುಂದು ವೆಚ್ಚ ಮಾಡ್ತಾ, ಕುಡಿತಾ, ತಿಂತ, ಮಜಾ ಮಾಡ್ತಾ ಹಾಳು ಅಪಾಪೋಲಿಯಾಗಿ ಬಿದ್ರೆ ಯಾರಿಗೆ ಹೊಟ್ಟೆ ಉರಿಯುತ್ತೆ? ನಿಮಗೆ ತಾನೆ, ನಮಗೆ ತಾನೇ ಹೊಟ್ಟೆ ಉರಿತಕ್ಕಂಥದ್ದು. ಏನಪ್ಪ ನನ್ನ ಮಗ ಹಿಂಗಾಗ್ಬಿಟ್ನಲ್ಲ ಅಂಥೇಳಿ ಆ ಕೊರವಿದೆಯಲ್ಲ ಸಾಯುವವರೆಗೆ ಇರ್ತಕ್ಕಂಥದ್ದು. ಹಾಗೆ ಇವತ್ತು ನಮ್ಮ ಪರಿಸ್ಥಿತಿ ಯಾವ ಥರ ಆಗಿದೆ? 10,000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭರತ ಖಂಡದಲ್ಲಿ, ಸನಾತನ ಧರ್ಮದಲ್ಲಿ ಎಲ್ಲವನ್ನ ಅಧ್ಯಯನ ಮಾಡುವಂತ ಮನಸ್ಸು ನಮಗಿಲ್ಲ ಅಂತ ಹೇಳಿದ್ರೆ ಬಹುಶಃ ನಾವು ನಮ್ಮ ಭಾರತ ಮಾತೆಗೆ ಯೋಗ್ಯ ಮಕ್ಕಳು ಆಗ್ಲಾರ್ವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಕಾರ್ಯಕ್ರಮಗಳಿಂದ ಈ ಧರ್ಮ ವೇದಿಕೆ ಇದೇನಿಲ್ಲ, ಧರ್ಮವನ್ನ, ಆಧ್ಯಾತ್ಮವನ್ನ ಬೋಧನೆ ಮಾಡುವಂತ ಒಂದು ವೇದಿಕೆ. ಈ ಆಧ್ಯಾತ್ಮದ ವೇದಿಕೆ ಯಾಕೆ ಬೇಕಾಗಿತ್ತು ಅಂತ ಹೇಳಿದ್ರೆ, ನಾವೆಲ್ಲ ಬಹಳಷ್ಟು ಕಷ್ಟವನ್ನ ಪಡಿತೇವೆ, ಕಷ್ಟವನ್ನ ಎದುರಿಸ್ತೇವೆ, ಸಂಕಟವನ್ನ ಬೀಳ್ತೇವೆ ನಾವು. ಆದರೆ ಈ ಸಂಕಟವನ್ನು ಎದುರಿಸುವುದಕ್ಕಾಗಿ ನಮಗೆ ಒಂದು ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಆಧ್ಯಾತ್ಮ ಅನ್ನುವಂಥದ್ದು. ಆಧ್ಯಾತ್ಮದ ಮೂಲಕ ನಾವು ಶಕ್ತಿಯನ್ನ ಗಳಿಸ್ಕೋಬಹುದು, ಶಕ್ತಿಯನ್ನ ಹೆಚ್ಚಿಸ್ಕೋಬಹುದು, ನಮ್ಮಲ್ಲಿರ್ತಕ್ಕಂಥ ಧನಾತ್ಮಕ ಶಕ್ತಿಯನ್ನ ನಾವು ವೃದ್ಧಿ ಮಾಡ್ಕೊಳ್ಬಹುದು ಅಂತೇಳಿ. ಹಾಗಾಗಿ ಆ ಒಂದು ಶಕ್ತಿ ಇಲ್ಲಿ ನಮಗೆ ಬರಬೇಕು ಅನ್ನುವಂಥ ದೃಷ್ಟಿಯೊಂದಿಗೆ ಇಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದರೆ, ನಾವೆಲ್ಲರೂ ಸಹಿತ ಈ ಅಧ್ಯಾತ್ಮ ತಳದಿ ಇಲ್ಲ ಅಂತ ಹೇಳಿದ್ರೆ ನಾವು ಸುಖಕ್ಕಾಗಿ ಹೆಚ್ಚು ಆಸೆಯನ್ನು ಪಡ್ತೇವೆ ನಾವು, ಹೌದಲ್ಲ? ನಮ್ಗೆ ಹೆಂಗಪ್ಪ ಅಂದ್ರೆ ಸರ್ಕಾರ ಪುಕ್ಷತೆ 2,000 ರೂಪಾಯಿ ಕೊಡ್ಬೇಕು, ಮುಂದೆ 5,000 ರೂಪಾಯಿ ಕೊಡೋದಂತ. ಹಂಗೆ ಕೊಟ್ಟ ಮೇಲೆ ನಾವು ಯಾರಿಗೆ ಮತ ಹಾಕೋದು? ಹೌದಲ್ಲ, ಪುಕ್ಷತೆ ಕೊಡೋರಿಗೆ ಮತ ಹಾಕೋದು. ಯಾರ್ದು ಕೊಟ್ಟಾರ ರೊಕ್ಕ? ಅವರು ನಮ್ದ ರೊಕ್ಕ ಕೊಡ್ತಾರ ಅವರು, ಹೌದಲ್ಲ? ಆದ್ರೆ ಅದು ನಮಗೆ ಯೋಗ್ಯವೇ? ನಾವು ಅದಕ್ಕೆ ಅರ್ಹರೇ?
ನಾವು ಅದನ್ನು ಸ್ವೀಕರಿಸಬೇಕೇ ಬೇಡವೇ ಅನ್ನುವಂಥದ್ದನ್ನ ನಾವು ವಿವೇಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಮನುಷ್ಯನಿಗೆ ಭಗವಂತ ಬುದ್ಧಿಯನ್ನ ಕೊಟ್ಟಿದ್ದಾನೆ. ಆ ಬುದ್ಧಿಯನ್ನ ಬಳಸಿಕೊಳ್ಳುವ ಪ್ರಯತ್ನವನ್ನ ನಾವು ಮಾಡಬೇಕು. ಜಾನಪದ ಕವಿಗಳು ಹೇಳ್ತಾರೆ, ನಾವೆಲ್ಲ ಸುಖದ ಮೂಲವನ್ನು ಹುಡುಕ್ತಾ ಸುಖ ಬೇಕು ಅಂತ ಹೋಗ್ತಿದ್ದೇವಲ್ಲ. ಜಾನಪದ ಕವಿಗಳು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಸುಖವಂತ ಹಿಡದೇವ ದುಃಖವಾಗಿ ಪಡೆದೇವ, ಸುಖವಂತ ಹಿಡದೇವ ದುಃಖವಾಗಿ ಪಡೆದೇವ, ಹೂವಲ್ಲ ಇದು ಬರೀ ಹುಣ್ಣು, ಹೂವಲ್ಲ ಇದು ಬರೀ ಹಣ್ಣು, ಹೂವಲ್ಲ ಇದು ಬರಿ ಹಣ್ಣು ನನರಾಯ, ಬೆಳದಿಂಗಳಲ್ಲ ಉರಿ ಬೀಸಿಲ, ಬೆಳದಿಂಗಳಲ್ಲ ಉರಿ ಬೀಸಿಲ. ನಾವೆಲ್ಲ ಸುಖ ಅಂತೇಳಿ ಭಾಳ ಜನಕ್ಕೆ ಮಕ್ಕಳಾಗಿರ್ತಾರ. ಮಕ್ಕಳು ಒಂದು 15, 20, 25 ವರ್ಷಕ್ಕೆ ಬಂದ ಕೂಡಲೇ ಏನೋ ಒಂದು ಸ್ವಲ್ಪ ಪದವಿಯನ್ನು ಪಡ್ಕೊಂಡ್ಮೇಲೆ ಮಕ್ಕಳು ವಯಸ್ಸಿಗೆ ಬಂದರು, ಅವ್ರಿಗೆ ಲಗ್ನ ಮಾಡಬೇಕು ಅಂತೇಳಿ ಭಾಳ ತಂದೆ ತಾಯಿಗಳು ಆಸೆ ಪಡ್ತಾರೆ. ಅದು ಅವ್ರ ಕರ್ತವ್ಯವೂ ಹೌದು. ನಾವು ನಿರಳಾಗ್ಬಿಡೋಣ ಅಂತೇಳಿ